ನಮಸ್ಕಾರ ಕರ್ನಾಟಕ. ಪದ್ಮಾಸ್ ತಿಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ಸ್ಪೆಷಲ್ ಹಲಸಿನಕಾಯಿ ಪಕೋಡ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾನೊಂದು ಸಣ್ಣ ಹಲಸಿನಕಾಯಿ ತೊಗೊಂಡಿದ್ದೀನಿ. ಅದು ಹೆಚ್ಚಕ್ಕೆ ಕೈಗೆ ಮತ್ತು ಚಾಕುಗೆ ಎಣ್ಣೆ ಹಚ್ಕೋತಾ ಇದ್ದೀನಿ, ಅಂಟಬಾರ್ದು ಅಂತ. ಚಾಕು ಶಾರ್ಪ್ ಆಗಿದ್ದರೆ ಚೆನ್ನಾಗಿರುತ್ತೆ, ಬೇಗ ಬೇಗ ಹೆಚ್ಚಬೋದು. ಇಲ್ಲಾಂದರೆ ಕಾಯಿ ಹೆಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ. ಮುಳ್ಳೆಲ್ಲ ನೀಟಾಗಿ ಹೆಚ್ಕೋತಾ ಇದ್ದೀನಿ. ಎಲ್ಲ ಸೈಡಲ್ಲೂ ನೀಟಾಗಿ ತೆಕ್ಕೋಬೇಕು, ಒಂಚೂರೂ ಮುಳ್ಳಿರಬಾರ್ದು. ಪಕೋಡ ಮಾಡೋದು ತುಂಬ ಈಸಿ, ಬಟ್ ಕಾಯಿ ಹೆಚ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು. ನಿಧಾನಕ್ಕೆ ಎಲ್ಲನೂ ಹೆಚ್ಕೋಬೇಕು, ನೀಟಾಗಿ ಎಲ್ಲ ರಿಮೂವ್ ಮಾಡ್ಕೋಬೇಕು, ಎಲ್ಲೂ ಒಂಚೂರು ಮುಳ್ಳಿರಬಾರ್ದು. ಎರಡನೇ ಅರ್ಧ ಭಾಗನೂ ನಾನು ನೀಟಾಗಿ ಮುಳ್ಳಿಲ್ದಂಗೆ ಹೆಚ್ಕೋತಾ ಇದ್ದೀನಿ. ಮಧ್ಯದಲ್ಲಿರೋ ದಿಂಡನ್ನು ಸಹಿತ ನೀಟಾಗಿ ಹೆಚ್ಕೊಂಡು ತೆಗಿಬೇಕು. ಸಣ್ಣ ಸಣ್ಣ ಹೋಳಾಗಿ ಹೆಚ್ಕೋಬೇಕು. ಉದ್ದುದ್ದ ಕಟ್ ಮಾಡಿ ಅದನ್ನು ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೋಬೋದು. ಹೆಚ್ಚಿದೆಲ್ಲ ಆಯಿತು. ಇದನ್ನು ನಾನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತೀನಿ, ಅಂಟೆಲ್ಲ ಹೋಗಲಿ ಅಂತ. ನಾನೊಂದು 10 ಸೆಕೆಂಡ್ಸ್ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ನಾನು ಸೋಸ್ಕೊಂಡಿದ್ದೀನಿ. ನಾನು ಹೆಚ್ಚಿದ್ದೆಲ್ಲ ಒಂದು ಬೌಲಷ್ಟಾಯಿತು. ಒಂದು ಬೌಲಿಗೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಸೇರಿಸಿದ್ದೀನಿ, 1/4 ಕಪ್ ಅಕ್ಕಿ ಹಿಟ್ಟು, ಒಂದು ಚಿಕ್ಕ ಬೌಲ್ ಸಣ್ಣ ರವೆ, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಪಕೋಡ ಮಿಶ್ರಣಕ್ಕೆ ಸೇರಿಸ್ಕೊತಿದ್ದೀನಿ. 1-2 ಸೆಕೆಂಡ್ ಆದಮೇಲೆ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಎಣ್ಣೆಲೇ ಚೆನ್ನಾಗಿ ಕಲಿಸ್ಕೋಬೇಕು, ಎಲ್ಲ ಮಿಶ್ರಣನೂ ಅಂಟ್ಕೋಬೇಕು. ಚೆನ್ನಾಗಿ ಕಲಿಸಿದ ಮೇಲೆ ಈ ಥರ ಇರಬೇಕು. ಈ ಥರ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಎಲ್ಲನೂ ಕಲಿಸ್ಕೋಬೇಕು. ತುಂಬ ನೀರು ಹಾಕಿ ಕಲಿಸ್ಕೋಬಾರ್ದು, ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ನಾವು ಹಿಂಗೆ ಮಾಡಿದ್ರೆ ಅದಾಗಿ ಎಲ್ಲ ಬೀಳಬೇಕು. ಸೊ ಈ ಥಿಕ್ನೆಸ್ಸಲ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು. ಎಣ್ಣೆ ಕಾಯ್ದಿದೆ, ಪಕೋಡ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ಪಕೋಡ ಆದ ತಕ್ಷಣ ನೊರೆ ಎಲ್ಲ ಮೇಲೆ ಬಂದಿದೆ. ಇದು ಸ್ವಲ್ಪ ಕಮ್ಮಿ ಆದರೆ ಅರ್ಧ ಬೆಂದಿದೆ. ಇವಾಗ ದವ ಹಾಕಿ ಇನ್ನೊಂದು ಸೈಡೆಲ್ಲ ನೀಟಾಗಿ ಬೇಯಿಸ್ಕೋಬೇಕು. ನೊರೆ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗಿದೆ, ಪಕೋಡ ಬೆಂದಿದೆ. ಇವಾಗ ನಾನು ತೆಗಿತಿದ್ದೀನಿ ಎಣ್ಣೆಯಿಂದ. ಪಕ್ಕದಲ್ಲಿ ಸೈಡಿಗೆ ಹಾಕೋತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಪಕೋಡ ರೆಡಿ ಆಯಿತು. ಹಲಸಿನಕಾಯಿ ಪಕೋಡ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ.